ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ PhD ಪದವಿಗಾಗಿ ಮತ್ತು MPhil ಪದವಿಗಾಗಿ ಅಪ್ಲಿಕೇಶನನ್ನು ಕರೆಯಲಾಗಿದೆ. ನೀವೇನಾದರೂ ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ PhDಗಾಗಿ ಅಪ್ಲೈ ಮಾಡೋರಿದ್ದರೆ ನೀವು 21/8/2021 ಈ ಒಂದು ಡೇಟ್ನ ಒಳಗಡೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಈ ಒಂದು ಯೂನಿವರ್ಸಿಟಿ ವೆಬ್ಸೈಟ್ನಿಂದ ಪಡೆದುಕೊಂಡು ಅದನ್ನ ಅಪ್ಲಿಕೇಶನ್ ಫಾರ್ಮನ್ನು ತುಂಬಿ ಅದ್ರ ಜೊತೆಗೆ DD ಒಂದಿಗೆ ನೀವು 21/8/2021 ಈ ಒಂದು ಡೇಟ್ನ ಒಳಗಡೆ ಹೋಗಿ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಅದ್ರ ಜೊತೆಗೆ ಇಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಮಾತಾಡಿದರೆ ಇಲ್ಲಿ ನಿಮಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಅದರಲ್ಲಿ ರಿಸರ್ಚ್ ಮೆಥಡಾಲಜಿ ಮೇಲೆ 50 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ ಮತ್ತು ಇನ್ನು ಉಳಿದ 50 ಪ್ರಶ್ನೆಗಳನ್ನು ನಿಮ್ಮ ಸಬ್ಜೆಕ್ಟ್ ಪೇಪರ್ ಮೇಲೆ ನೀಡಲಾಗಿರ್ತದೆ. ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಈ ರಿಸರ್ಚ್ ಮೆಥಡಾಲಜಿ ಮೇಲೆ ಕ್ವಶನ್ಗಳನ್ನು ಆನ್ಸರ್ ಮಾಡುವಾಗ ತುಂಬ ಕಷ್ಟವನ್ನು ಪಡ್ತಾರೆ. ಸೊ ನೀವೇನಾದರೂ ಈ ರಿಸರ್ಚ್ ಮೆಥಡಾಲಜಿನಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡಿದರೆ ನಿಮಗೆ PhD ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಕ್ಲಿಯರ್ ಆಗೋದು ತುಂಬಾ ಸಾಧ್ಯವಾಗ್ತದೆ. ಸೊ ಹೀಗಾಗಿ ನಿಮ್ಮ ಈ ಒಂದು ರಿಸರ್ಚ್ ಮೆಥಡಾಲಜಿ ಪ್ರಿಪ್ರೇಷನ್ ಸಲುವಾಗಿ ನಾವು ರಿಸರ್ಚ್ ಮೆಥಡಾಲಜಿ ಮೇಲೆ ನಿಮಗೆ ಕೋರ್ಸನ್ನು ತಂದಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ PhD ಯೂನಿವರ್ಸಿಟಿ ಗುಲ್ಬರ್ಗಾ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ ಫುಲ್ ಸಿಲೆಬಸ್ ವಿಡಿಯೋ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ರಿಸರ್ಚ್ ಮೆಥಡಾಲಜಿ ಯೂನಿಟ್ ಮೇಲೆ ವಿಡಿಯೋಸ್ಗಳ ಜೊತೆಗೆ ನಾವು ನಿಮಗೆ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 10 ಮಾಕ್ ಟೆಸ್ಟ್ಗಳು ನಿಮಗೆ PhD ಎಂಟ್ರೆನ್ಸ್ ಟೆಸ್ಟನ್ನು ನೀಡಲು ತುಂಬಾ ಅನುಕೂಲವಾಗಿವೆ. ಇದರ ಜೊತೆಗೆ ಈ ರಿಸರ್ಚ್ ಮೆಥಡಾಲಜಿ ಮೇಲೆ ನಾವು 100 MCQ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ನಮಗೆ ಈ ಒಂದು PhD ಎಂಟ್ರೆನ್ಸ್ ಟೆಸ್ಟ್ಗೆ ನಿಮಗೆ ನೋಟ್ಸ್ ಮತ್ತು ಎಲ್ಲ 10 ಟೆಸ್ಟ್ಗಳು ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ನಲ್ಲಿ ಕೂಡ ನಿಮಗೆ ಲಭ್ಯವಾಗ್ತಾ ಇವೆ. ನೀವೇನಾದರೂ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಸೇರಲು ಬಯಸಿದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮೆಸೇಜ್ ಮಾಡಿನೂ ಕೂಡ ಕೇಳ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು. ಇಲ್ಲಿ ಅದು ಕೂಡ ತುಂಬಾ ಒಂದು ಕಡಿಮೆ ಫೀಸ್ನಲ್ಲಿ ನಾವು ನಿಮಗೆ 10 ಟೆಸ್ಟ್ ಮತ್ತು ಈ ವಿಡಿಯೋ ಲೆಕ್ಚರ್ಸ್ ಮತ್ತು ನೋಟ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ. ಅದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ನಲ್ಲಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಿಸಿದಂತೆ ರಿಸರ್ಚ್ನ ಕಾನ್ಸೆಪ್ಟ್ ಮತ್ತು ಮೀನಿಂಗ್ ಮೇಲೆ ಕೆಲವು ಪ್ರಶ್ನೆಗಳನ್ನು ನಿಮಗೋಸ್ಕರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ ರಿಸರ್ಚ್ ಈಸ್ ಆಪ್ಷನ್ A a purposeful systematic activity, option B conducted for purely academic purposes, option C conducted to answer questions about practical issues, ಆಪ್ಷನ್ D a random unplanned process of discovery. ಇಲ್ಲಿ ಸಂಶೋಧನೆಯು ಒಂದು ಡ್ಯಾಶ್ ಆಗಿದೆ. ಸಂಶೋಧನೆ ಅಂತಂದರೆ ಆಪ್ಷನ್ A ಉದ್ದೇಶಪೂರ್ವಕ ವ್ಯವಸ್ಥಿತ ಚಟುವಟಿಕೆ, ಆಪ್ಷನ್ B ಸಂಪೂರ್ಣವಾಗಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ ನಡೆಸಲಾಗಿದೆ, ಆಪ್ಷನ್ C ಪ್ರಾಯೋಗಿಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರಿಸಲು ನಡೆಸಲಾಗ್ತದೆ, ಆಪ್ಷನ್ D ಯಾದೃಚ್ಛಿಕ ಯೋಜಿತವಲ್ಲದ ಆವಿಷ್ಕಾರದ ಪ್ರಕ್ರಿಯೆಯಾಗಿದೆ. ರಿಸರ್ಚ್ ಮೀನ್ಸ್ ರಿಸರ್ಚ್ ಇಟ್ ಈಸ್ ಎ systematic investigation into and study of materials sources in order to establish the facts and new conclusions. Whenever a researcher takes a problem and he starts studying it, he will go through a systematic process. ಯಾವಾಗ ಒಬ್ಬ ರಿಸರ್ಚರ್ ಯಾವುದೇ ಒಂದು ರಿಸರ್ಚ್ ಸಮಸ್ಯೆಯನ್ನು ತೆಗೆದುಕೊಂಡು ರಿಸರ್ಚ್ ಪ್ರಾಸೆಸ್ ಮೂಲಕ ಹಾದು ಹೋಗ್ತಾನೆ, ಆವಾಗ ಅವನು ಈ ಒಂದು ಪ್ರೋಸೆಸ್ ಏನಿರ್ತದೆ ಅದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಲಾಗಿರ್ತದೆ. ಇನ್ ರಿಸರ್ಚರ್ will try to find answer for his questions. ಈ ಒಂದು ರಿಸರ್ಚ್ ಪ್ರಾಸೆಸ್ನಲ್ಲಿ ರಿಸರ್ಚರ್ ಯಾವಾಗಲೂ ತನ್ನ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹೀಗಾಗಿ ಈ ಒಂದು ಪ್ರಾಸೆಸ್ ಏನಿರ್ತದೆ ಸಿಸ್ಟಮ್ಯಾಟಿಕ್ ಆಗಿರ್ತದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ರಿಸರ್ಚ್ ಈಸ್ ಎ ಪರ್ಪಸ್ಫುಲ್ ಸಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಆಪ್ಷನ್ A ಇಸ್ ದ ಕರೆಕ್ಟ್ ಆನ್ಸರ್. ಉದ್ದೇಶಪೂರ್ವಕ ವ್ಯವಸ್ಥಿತ ಚಟುವಟಿಕೆಯಾಗಿದೆ. ಸಂಶೋಧನೆ ಎಂಬುದು ಇದು ಉದ್ದೇಶಪೂರ್ವಕವಾದ ಮತ್ತು ವ್ಯವಸ್ಥಿತವಾಗಿ ಇಲ್ಲಿ ಸ್ಟೆಪ್ಸ್ಗಳನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಿಸಲಾಗಿರುತ್ತದೆ. ಸೊ ಈ ಸಂಶೋಧನೆ ಒಂದು ಉದ್ದೇಶಪೂರ್ವಕವಾದ ವ್ಯವಸ್ಥಿತ ಚಟುವಟಿಕೆಯಾಗಿದೆ. research may be research is also academic purpose but not purely academic purpose. ರಿಸರ್ಚ್ ಎಂಬುದು ಒಂದು ಸಂಪೂರ್ಣವಾಗಿ ಶೈಕ್ಷಣಿಕ ಚಟುವಟಿಕೆ ಆಗಿದೆ, ಆದರೆ ಸಂಪೂರ್ಣವಾಗಿ ಇದು ಶೈಕ್ಷಣಿಕ ಚಟುವಟಿಕೆ ಅಲ್ಲ ಅಂತ ನಾವು ಹೇಳ್ಬೋದು. ಪ್ರಾಯೋಗಿಕ ಪ್ರಶ್ನೆಗಳಿಗೆ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳು ಉತ್ತರಿಸಲು ನಡೆಸಲಾಗ್ತದೆ. ಈ ರಿಸರ್ಚ್ನಲ್ಲಿ ನಾವು ಪ್ರಶ್ನೆಗಳ ಉತ್ತರವನ್ನು ಕೂಡ ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡ್ತೀವಿ. ಅದರ ಜೊತೆಗೆ ಇದು ಕೂಡ ಸಿಸ್ಟಮ್ಯಾಟಿಕ್ ಉದ್ದೇಶಪೂರ್ವಕವಾದ ವ್ಯವಸ್ಥಿತವಾದ ಚಟುವಟಿಕೆ ಕೂಡ ಆಗಿರ್ತದೆ. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ದೆನ್ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಅ ರಿಸರ್ಚ್ ಪ್ರಾಬ್ಲಮ್ a research problem is feasible only when option A it is researchable,
Option B, it is new and add something to the knowledge. Option C, it has utility and relevance. Option D, all of the above. ಎಸ್, ಯಾವಾಗ ಮಾತ್ರ ಸಂಶೋಧನಾ ಸಮಸ್ಯೆ ಕಾರ್ಯಸಾಧ್ಯವಾಗ್ತದೆ? ಓಕೆ, ಸಂಶೋಧನಾ ಸಮಸ್ಯೆ ಎಂಬುದು ಯಾವಾಗ ಕಾರ್ಯಸಾಧ್ಯವಾಗ್ತದೆ? ಆಪ್ಷನ್ ಎ, ಇದು ಸಂಶೋಧನೆಗೆ ಯೋಗ್ಯವಾದಾಗ. ಆಪ್ಷನ್ ಬಿ, ಇದು ಹೊಸದು ಮತ್ತು ಜ್ಞಾನಕ್ಕೆ ಏನನ್ನಾದರೂ ಸೇರಿಸಿದ್ರೆ, ಅಂದರೆ ಇವಾಗಿರೋ ನಾಲೆಜ್ಗೆ ಏನಾದರೂ ಎಕ್ಸ್ಟ್ರಾ ನಾಲೆಜನ್ನು ಸೇರಿಸಿದ್ರೆ, ಇದು ಉಪಯುಕ್ತತೆ ಮತ್ತು ಪ್ರಸ್ತುತತೆಯನ್ನು ಹೊಂದಿದ್ರೆ, ಇವೆಲ್ಲವು. ಸೊ 4 ಆಪ್ಷನ್ಗಳನ್ನು ನೀಡಲಾಗಿದೆ. ಮೊದಲು ನಾವು ರಿಸರ್ಚ್ ಪ್ರಾಬ್ಲಮ್ ಅಂದರೆ ಏನಂತ ನೋಡೋಣ. ಎಸ್, ಹಿಯರ್ ರಿಸರ್ಚ್ ಪ್ರಾಬ್ಲಮ್, ಇಟ್ ಈಸ್ ಡಿಫೈನ್ಡ್ ಆಸ್ ಅನ್ ಏರಿಯಾ ಆಫ್ ಕನ್ಸರ್ನ್ ದಟ್ ರಿಕ್ವೈರ್ಸ್ ಅ ಮೀನಿಂಗ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಸ್ಪೆಸಿಫಿಕ್ ಟಾಪಿಕ್, ಅ ಕಂಡೀಷನ್ ಆರ್ ಎ ಡಿಫಿಕಲ್ಟಿ. ಎಸ್, ರಿಸರ್ಚ್ ಪ್ರಾಬ್ಲಮ್ ಮೀನ್ಸ್, ಎಸ್, ಇಟ್ ಈಸ್ ದ ಪ್ರಾಬ್ಲಮ್ ಚೂಸನ್ ಬೈ ದಿ ರಿಸರ್ಚರ್. ಎಸ್, ಇಲ್ಲಿ ರಿಸರ್ಚ್ ಸಂಶೋಧನಾ ಸಮಸ್ಯೆ ಅಂತಂದರೆ ಒಬ್ಬ ಸಂಶೋಧಕನು ಯಾವ ಒಂದು ವಿಷಯದ ಮೇಲೆ ಸಂಶೋಧನಾ ಕಾರ್ಯವನ್ನು ನಡೆಸಬೇಕಾಗಿದೆ ಎಂಬ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅದಕ್ಕೆ ಆ ಒಂದು ವಿಷಯಕ್ಕೆ ನಾವೇನಂತ ಕರಿತೀವಿ? ಸಂಶೋಧನಾ ಸಮಸ್ಯೆ. ಈ ಒಂದು ಸಂಶೋಧನಾ ಸಮಸ್ಯೆ ಯಾವಾಗಲೂ ಇದು ಸಂಶೋಧನೆಗೆ ಯೋಗ್ಯವಾಗಿರಬೇಕು. ರಿಸರ್ಚ್ ಪ್ರಾಬ್ಲಮ್ ಇಟ್ ಶುಡ್ ಬಿ ರಿಸರ್ಚೇಬಲ್, ಸಂಶೋಧನೆಗೆ ಯೋಗ್ಯವಾಗಿರಬೇಕು. ಅದೇ ರೀತಿ ಈ ಒಂದು ಸಂಶೋಧನಾ ಸಮಸ್ಯೆ ಇವಾಗಲೇ ಇರೋ ನಾಲೆಜ್ಗೆ ಏನಾದರೂ ಹೊಸ ಜ್ಞಾನವನ್ನು ಸೇರಿಸುವಂತಿರಬೇಕು. ಎಸ್, ರಿಸರ್ಚ್ ಪ್ರಾಬ್ಲಮ್ ಇಟ್ ಶುಡ್ ಆ್ಯಡ್ ಸಮಥಿಂಗ್ ನ್ಯೂ ಟು ದಿ ಎಕ್ಸಿಸ್ಟಿಂಗ್ ನಾಲೆಜ್. ಯಾವಾಗಲೂ ಒಂದು ಸಂಶೋಧನಾ ಸಮಸ್ಯೆ ಅದು ಹೊಸ ಜ್ಞಾನವನ್ನು ನೀಡಬೇಕು. ಅದೇ ರೀತಿ ಇದು ಉಪಯುಕ್ತತೆ ಮತ್ತು ಪ್ರಸ್ತುತೆಯನ್ನು ಹೊಂದಿರಬೇಕು. ಎಸ್, ಯಾವಾಗಲೂ ಈ ಒಂದು ರಿಸರ್ಚ್ ಸಮಸ್ಯೆ ಸಂಶೋಧನಾ ಸಮಸ್ಯೆ ಏನಾಗಿರಬೇಕು? ಇದು ಸಮಾಜಕ್ಕೆ ಉಪಯುಕ್ತವಾಗಿರಬೇಕು. ಎಸ್, ರಿಸರ್ಚ್ ಪ್ರಾಬ್ಲಮ್ ಇಟ್ ಶುಡ್ ಹ್ಯಾವ್ ಯುಟಿಲಿಟಿ ಆ್ಯಂಡ್ ರೆಲೆವೆನ್ಸ್. ಸೊ ಹಿಯರ್ ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿವೆ. Yes, the next question is, which of the following term explains the idea that knowledge comes from experience? Option A, rationalism. Option B, empiricism. Option C, logic. Option D, deduction. ಈ ಕೆಳಗಿನ ಯಾವ ಪದ ಜ್ಞಾನವು ಅನುಭವದಿಂದ ಬರುತ್ತದೆ ಎಂಬ ಕಲ್ಪನೆಯನ್ನು ವಿವರಿಸುತ್ತದೆ? ಎಸ್, ವಿ ಆಲ್ ನೋ ವಿ ಲರ್ನ್ ವಿ ಗೆಟ್ ನಾಲೆಜ್ ಫ್ರಮ್ ಎಕ್ಸ್ಪೀರಿಯನ್ಸ್. ಎಸ್, ದಿಸ್ ಶುಡ್ ಬಿ ದಿಸ್ ಈಸ್ ಎಕ್ಸ್ಪ್ಲೇನ್ಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್? ಓಕೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜ್ಞಾನವು ಅನುಭವದಿಂದ ಬರುತ್ತದೆ. ಇದೊಂದು ನಮಗೆ ಗೊತ್ತಿರೋ ವಿಷಯ. ನಾವು ಯಾವಾಗಲೂ ಅನುಭವದಿಂದ ಹೆಚ್ಚಿನ ಜ್ಞಾನವನ್ನು ಪಡಿತೀವಿ. ಈ ಒಂದು ಪರಿಕಲ್ಪನೆಯನ್ನು ವಿವರಿಸಲು ಯಾವ ಪದ ಸೂಕ್ತವಾಗಿದೆ? ವೈಚಾರಿಕತೆ, ಪ್ರಾಯೋಗಿಕತೆ, ತರ್ಕ, ಕಡಿತ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಂಪಿರಿಸಿಸಮ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ನಾಲೆಜ್ ಕಮ್ಸ್ ಫ್ರಮ್ ಎನ್ ಎಕ್ಸ್ಪೀರಿಯನ್ಸ್. ಎಸ್, ಎಂಪಿರಿಸಿಸಮ್, ದಿಸ್ ವರ್ಡ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್ ವೆರಿ ಕ್ಲಿಯರ್ಲಿ. ಎಸ್, ಪ್ರಾಯೋಗಿಕತೆ ಎಂಬ ವರ್ಡ್ ಏನು ಮಾಡ್ತಾ ಇದೆ? ನಮಗೆ ಜ್ಞಾನವು ಅನುಭವದಿಂದ ಸಿಗುತ್ತದೆ ಎಂಬುದನ್ನು ಸರಿಯಾಗಿ ವಿವರಣೆ ನೀಡ್ತಾ ಇದೆ. ಎಸ್, ದ ಥಿಯರಿ ದಟ್ ನಾಲೆಜ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಎಸ್, ಡಿರೈವ್ಡ್ ಫ್ರಮ್ ದಿ ಸೆನ್ಸಸ್. ನಮ್ಮ ಮಾನವರು ಯಾವಾಗಲೂ ಅನುಭವದಿಂದ ಹೆಚ್ಚಿನ ಜ್ಞಾನವನ್ನು ಪಡೀತಾರೆ. ಆ್ಯಂಡ್ ಇಟ್ ಈಸ್ ಡೆವಲಪ್ಡ್ ಇನ್ 17th and 18th century. ಈ ಒಂದು ಎಕ್ಸ್ಪೀರಿಮೆಂಟಿಸಮ್ ಈ ಒಂದು ಅನುಭವದಿಂದ ಜ್ಞಾನವು ಹೆಚ್ಚಾಗ್ತದೆ. ಎಂಪಿರಿಸಿಸಮ್, ಪ್ರಾಯೋಗಿಕತೆ, ಇದು 17 ಮತ್ತು 18ನೇ ಒಂದು ಸೆಂಚುರಿನಲ್ಲಿ ತುಂಬಾ ಬಳಕೆಗೆ ಬರ್ತದೆ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೈಮರಿ ಸೋರ್ಸ್ ಆಫ್ ಡೇಟಾ? ಈ ಕೆಳಗಿನವುಗಳಲ್ಲಿ ಯಾವುದು ಡೇಟಾದ ಪ್ರಾಥಮಿಕ ಮೂಲವಾಗಿದೆ? Yes, option A, personal records, letters, diaries, autobiographies, wills, etc. Option B, official records, government documents, information preserved by social, religious organizations. Option C, oral testimony of traditions and customs. Option D, all of the above. Yes, ವೈಯಕ್ತಿಕ ದಾಖಲೆಗಳು, ಪತ್ರಗಳು, ಡೈರಿಗಳು, ಆತ್ಮಚರಿತ್ರೆಗಳು, ಇಚ್ಛೆಗಳು. ಆಪ್ಷನ್ ಬಿ ಬಂದುಬಿಟ್ಟು ಅಧಿಕೃತ ದಾಖಲೆಗಳು, ಸರ್ಕಾರಗಳ ದಾಖಲೆಗಳು, ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಸಂರಕ್ಷಿಸಿರುವ ಮಾಹಿತಿಗಳು. ಆಪ್ಷನ್ ಸಿ, ಸಂಪ್ರದಾಯಗಳು ಮತ್ತು ಪದ್ಧತಿಗಳು ಇತ್ಯಾದಿ. ಎಸ್, ಫಸ್ಟ್ ಲೆಟ್ ಅಸ್ ಸಿ ವಾಟ್ ಡು ಮೀನ್ ಬೈ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ. ಎಸ್, ಪ್ರೈಮರಿ ಡೇಟಾ ಅಂತಂದರೆ ಪ್ರಾಥಮಿಕ ದತ್ತಾಂಶ, ಸೆಕೆಂಡರಿ ಡೇಟಾ ಅಂತಂದರೆ ಮಾಧ್ಯಮಿಕ ದತ್ತಾಂಶ. ಪ್ರೈಮರಿ ಡೇಟಾ ಕಲೆಕ್ಟೆಡ್ ಬೈ ದಿ ರಿಸರ್ಚರ್ ಹಿಮ್ಸೆಲ್ಫ್. ಎಸ್, ಪ್ರಾಥಮಿಕ ದತ್ತಾಂಶಗಳನ್ನು ರಿಸರ್ಚರ್ ಖುದ್ದಾಗಿ ಕಲೆಕ್ಟ್ ಮಾಡ್ತಾರೆ. ಸೆಕೆಂಡರಿ ಡೇಟಾಸ್ ಆರ್ ಕಲೆಕ್ಟೆಡ್ ಬೈ ದಿ ಸಮ್ ಅದರ್ ಪರ್ಸನ್ಸ್. ಮಾಧ್ಯಮಿಕ ದತ್ತಾಂಶಗಳನ್ನು ಇನ್ಯಾರೋ ವ್ಯಕ್ತಿ ಕಲೆಕ್ಟ್ ಮಾಡಿದ ದತ್ತಾಂಶಗಳನ್ನು ನಾವು ನಮ್ಮ ಸಂಶೋಧನೆಗೆ ಬಳಸ್ಕೊಳ್ತಾ ಇದ್ದೀವಿ.
ಆ್ಯಂಡ್ ಪ್ರೈಮರಿ ಡೇಟಾಸ್ ಆರ್ ಒರಿಜಿನಲ್ ಇನ್ ಕ್ಯಾರೆಕ್ಟರ್, ಸೆಕೆಂಡರಿ ಡೇಟಾಸ್ ಆರ್ ನಾಟ್ ಒರಿಜಿನಲ್. ಈ ಪ್ರಾಥಮಿಕ ದತ್ತಾಂಶಗಳು ಒರಿಜಿನಲ್ ಖಾತರಿಯನ್ನು ಹೊಂದಿರ್ತವೆ, ಆದರೆ ಈ ಮಾಧ್ಯಮಿಕ ದತ್ತಾಂಶಗಳು ಅಷ್ಟೊಂದು ಒರಿಜಿನಲ್ ಆಗಿರೋದಿಲ್ಲ. ಅದೇ ರೀತಿ ಇಲ್ಲಿ ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ, ಸರ್ವೆ, ಅಬ್ಸರ್ವೇಷನ್, ಎಕ್ಸ್ಪಿರಿಮೆಂಟ್ಸ್. ದೆನ್ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ, ಇಂಟರ್ನಲ್ ರೆಕಾರ್ಡ್, ಗವರ್ಮೆಂಟ್ ಪಬ್ಲಿಷ್ಡ್ ಡೇಟಾ. ಪ್ರಾಥಮಿಕ ದತ್ತಾಂಶಗಳ ಉದಾಹರಣೆ ಅಂತಂತಂದರೆ ಸರ್ವೆಗಳನ್ನು ನಡೆಸೋದು, ಅಬ್ಸರ್ವೇಷನ್ ಆಗಿರ್ಬೋದು, ಎಕ್ಸ್ಪಿರಿಮೆಂಟ್ ಆಗಿರ್ಬೋದು. ಅದೇ ರೀತಿ ಮಾಧ್ಯಮಿಕ ದತ್ತಾಂಶದ ಮೂಲಗಳು ಅಂತಂದರೆ ಇಂಟರ್ನಲ್ ರೆಕಾರ್ಡ್, ಪಬ್ಲಿಷ್ಡ್ ಡೇಟಾ. ದೆನ್ more reliable, primary data are more reliable, secondary data are less reliable. Primary data consume more time, secondary data consume less time. ಪ್ರಾಥಮಿಕ ದತ್ತಾಂಶಗಳು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತವೆ, ಸೆಕೆಂಡರಿ ಡೇಟಾಗಳು ಕಡಿಮೆ ಸಮಯವನ್ನು ತೆಗೆದುಕೊಳ್ತವೆ. Yes, these are the very important differences between primary and secondary data. Now here the right answer is option D, all of the above. ಮೇಲಿನ ಎಲ್ಲವೂ ಕೂಡ ಏನಾಗಿವೆ, ಇಲ್ಲಿ ಪ್ರಾಥಮಿಕ ದತ್ತಾಂಶಗಳಾಗಿವೆ. ಪರ್ಸನಲ್ ರೆಕಾರ್ಡ್ಸ್, ಲೆಟರ್ಸ್, ಡೈರೀಸ್, ಆಟೋಬಯೋಗ್ರಫೀಸ್ ಆ್ಯಂಡ್ ಆಲ್ಸೋ ಅಫಿಷಿಯಲ್ ರೆಕಾರ್ಡ್ಸ್ ಆಫ್ ಗವರ್ನಮೆಂಟ್, ಇನ್ಫಾರ್ಮೇಷನ್ ಪ್ರಿಸರ್ವ್ಡ್ ಬೈ ಸೋಷಿಯಲ್ ರಿಲಿಜಿಯಸ್ ಆರ್ಗನೈಸೇಷನ್ಸ್, traditions, customs, these are all primary data, because to collect these type of data the researcher has to go and meet the people. ಎಸ್, ಈ ಎಲ್ಲ ಮಾಹಿತಿಗಳನ್ನು ವೈಯಕ್ತಿಕ ದಾಖಲೆ ಆಗಿರ್ಬೋದು, ಪತ್ರಗಳಾಗಿರ್ಬೋದು, ಡೈರಿಗಳು, ಅಧಿಕೃತ ದಾಖಲೆಗಳು, ಸಂಪ್ರದಾಯಗಳು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲು ಸಂಶೋಧಕನು ಖುದ್ದಾಗಿ ಹೋಗಿ ಜನರನ್ನು ಭೇಟಿಯಾಗಿ ಕಲೆಕ್ಟ್ ಮಾಡಲಾಗ್ತದೆ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಏನಾಗಿವೆ, ಪ್ರಾಥಮಿಕ ದತ್ತಾಂಶಗಳಾಗಿವೆ. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ದಿ ಕ್ವಾಲಿಟಿ ಆಫ್ ರಿಸರ್ಚ್ ಈಸ್ ಜಡ್ಜ್ಡ್ ಬೈ. ಆಪ್ಷನ್ ಎ ರೆಲೆವೆನ್ಸ್ ಆಫ್ ರಿಸರ್ಚ್, ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್, ಆಪ್ಷನ್ ಸಿ ಡೆಪ್ತ್ ಆಫ್ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪೀರಿಯನ್ಸ್ ಆಫ್ ದಿ ರಿಸರ್ಚರ್. ಸಂಶೋಧನೆಯ ಗುಣಮಟ್ಟವನ್ನು ಇದರಿಂದ ನಿರ್ಣಯಿಸಲಾಗ್ತದೆ. ಆಪ್ಷನ್ ಎ ಸಂಶೋಧನೆಯ ಪ್ರಸ್ತುತತೆ, ಆಪ್ಷನ್ ಬಿ ಸಂಶೋಧನೆ ನಡೆಸುವ ವಿಧಾನ, ಆಪ್ಷನ್ ಸಿ ಸಂಶೋಧನೆಯ ಆಳ, ಆಪ್ಷನ್ ಡಿ ಸಂಶೋಧಕರ ಅನುಭವ. ಎಸ್, ರಿಸರ್ಚ್ ಮೆಥಡಾಲಜಿ ಇಟ್ ಈಸ್ ದ ಸ್ಪೆಸಿಫಿಕ್ ಪ್ರೊಸೀಜರ್. ಎಸ್, ರಿಸರ್ಚ್ ಮೆಥಡಾಲಜಿ ಅಂತಂದರೆ ಇಲ್ಲಿ ಫಾಲೋ ಮಾಡುವ ಒಂದು ನಿರ್ದಿಷ್ಟವಾದ ಪ್ರಕ್ರಿಯೆಯಾಗಿದೆ. or techniques used to identify, select, process and analyze the information. Yes, research methodology, it is nothing but it is a process of selecting, of processing and analyzing the data. Yes, ಯಾವುದೇ ದತ್ತಾಂಶಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವುದು, ದತ್ತಾಂಶಗಳನ್ನು ಅನಲೈಸ್ ಮಾಡುವುದು, ದತ್ತಾಂಶಗಳನ್ನು ಕಲೆಕ್ಟ್ ಮಾಡುವುದು, ಇವೆಲ್ಲದರ ಒಂದು ಟೆಕ್ನಿಕ್ಗೆ ಅಥವಾ ಒಂದು ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ರಿಸರ್ಚ್ ಮೆಥಡಾಲಜಿ. ಎಸ್, ದ ಕ್ವಾಲಿಟಿ ಆಫ್ ರಿಸರ್ಚ್ ಇಸ್ ಜಡ್ಜ್ಡ್ ಬೈ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್. ಸಂಶೋಧನೆಯ ಗುಣಮಟ್ಟವನ್ನು ನಾವು ಯಾವುದರಿಂದ ನಿರ್ಣಯಿಸ್ತೀವಿ ಅಂತಂದರೆ ಸಂಶೋಧನೆಯನ್ನು ನಡೆಸುವ ವಿಧಾನದ ಆಧಾರದ ಮೇಲೆ. ಸೊ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. The next question is, which of the following is the first step in starting the research process? Searching the sources of information to locate the problem. Option B, survey of related literature. Option C, identification of a problem. Option D, searching for solutions to the problem. ಈ ಕೆಳಗಿನವರಲ್ಲಿ ಯಾವುದು ಸಂಶೋಧನಾ ಪ್ರಕ್ರಿಯೆಯನ್ನು ಆರಂಭಿಸುವ ಮೊದಲ ಹೆಜ್ಜೆಯಾಗಿದೆ? ಆಪ್ಷನ್ ಎ, ಸಮಸ್ಯೆಯನ್ನು ಪತ್ತೆ ಹಚ್ಚಲು ಮಾಹಿತಿಯ ಮೂಲಗಳನ್ನು ಹುಡುಕುವುದು. ಆಪ್ಷನ್ ಬಿ, ಸಂಬಂಧಿತ ಸಾಹಿತ್ಯದ ಸಮೀಕ್ಷೆ. ಆಪ್ಷನ್ ಸಿ, ಸಮಸ್ಯೆಯ ಗುರುತಿಸುವಿಕೆ. ಆಪ್ಷನ್ ಡಿ, ಸಮಸ್ಯೆಗೆ ಪರಿಹಾರಗಳನ್ನು ಹುಡುಕುವುದು. ಎಸ್, ಯು ಶುಡ್ ನೋ ದಿ ಸ್ಟೆಪ್ಸ್ ಆಫ್ ರಿಸರ್ಚ್. ನಿಮಗೆಲ್ಲ ರಿಸರ್ಚ್ನ ಸ್ಟೆಪ್ಸ್ಗಳು ಗೊತ್ತಿರಬೇಕು. ಹಿಯರ್ ದ ಫಸ್ಟ್ ಸ್ಟೆಪ್ ಈಸ್ ಡಿಫೈನ್ ದ ರಿಸರ್ಚ್ ಪ್ರಾಬ್ಲಮ್, ದೆನ್ ರಿವ್ಯೂ ಆಫ್ ಲಿಟ್ರೇಚರ್, formulate hypothesis, preparing the research design, then collection of data, data analysis and interpretation and report writing. These are the 7 major steps in research process. So according to these steps, here the right answer is option C, identification of problem. First we should identify the research problem. So this is the first step. ಯಾವುದೇ ಸಂಶೋಧನೆಯನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ನಾವು ಸಮಸ್ಯೆಯನ್ನು ಗುರುತಿಸಬೇಕಾಗಿರ್ತದೆ. ಸೊ ಸಮಸ್ಯೆ ಗುರುತಿಸುವಿಕೆ ಏನಾಗಿದೆ ಈ ಒಂದು ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮೊದಲನೇ ಹೆಜ್ಜೆಯಾಗಿದೆ. The next question is, research problem is selected from the standpoint of.
Option A, researchers' interest. Option B, financial support. Option C, social relevance. Option D, availability of relevant literature. ಓಕೆ, ಯಾವ ಒಂದು ಸ್ಟ್ಯಾಂಡ್ ಪಾಯಿಂಟ್ನಿಂದ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಲಾಗಿದೆ, ಯಾವ ಒಂದು ಆಧಾರದ ಮೇಲೆ ಈ ಒಂದು ಸಂಶೋಧನಾ ಸಮಸ್ಯೆಯನ್ನು ಸಂಶೋಧಕರು ಆಯ್ಕೆ ಮಾಡ್ತಾರೆ? ಆಪ್ಷನ್ ಎ, ಸಂಶೋಧಕರ ಆಸಕ್ತಿ. ಆಪ್ಷನ್ ಬಿ, ಆರ್ಥಿಕ ಬೆಂಬಲ. ಆಪ್ಷನ್ ಸಿ, ಸಾಮಾಜಿಕ ಪ್ರಸ್ತುತತೆ. ಆಪ್ಷನ್ ಸಿ, ಲಭ್ಯತೆ ಸಂಬಂಧಿತ ಸಾಹಿತ್ಯ. ಎಸ್, ರಿಸರ್ಚ್ ಪ್ರಾಬ್ಲಮ್, ಇಟ್ ಈಸ್ ಅ ಸ್ಪೆಸಿಫಿಕ್ ಇಶ್ಯೂ, difficulty or contradiction or gap in knowledge that you will aim to address in your research. Research problem means it is the specific issue or it is the specific problem which we are going to analyze in your research. ಇಲ್ಲಿ ಸಂಶೋಧನಾ ಸಮಸ್ಯೆ ಅಂತಂದರೆ ನಿಮ್ಮ ಒಂದು ಸಂಶೋಧನೆಯಲ್ಲಿ ನೀವು ಯಾವ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೀರಿ ಎಂಬುದಕ್ಕೆ ನಾವೇನಂತೀವಿ? ಸಂಶೋಧನಾ ಸಮಸ್ಯೆ. ಈ ಒಂದು ಸಂಶೋಧನಾ ಸಮಸ್ಯೆಯನ್ನು ಸಂಶೋಧಕರ ಆಸಕ್ತಿಯ ಮೇರೆಗೆ ಸೆಲೆಕ್ಟ್ ಮಾಡಲಾಗ್ತದೆ. ಸೊ ರಿಸರ್ಚ್ ಪ್ರಾಬ್ಲಮ್ ಇಸ್ ಸೆಲೆಕ್ಟೆಡ್ ಬೇಸ್ಡ್ ಆನ್ ದಿ ರಿಸರ್ಚರ್ಸ್ ಇಂಟ್ರೆಸ್ಟ್. ಅದೇ ರೀತಿ ಮುಂದಿನ ಪ್ರಶ್ನೆ, ದಿ ರಿಸರ್ಚ್ ಈಸ್ ಆಲ್ವೇಸ್. ಆಪ್ಷನ್ ಎ, ವೆರಿಫೈಯಿಂಗ್ ದ ಓಲ್ಡ್ ನಾಲೆಜ್. ಆಪ್ಷನ್ ಬಿ, ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್. ಆಪ್ಷನ್ ಸಿ, ಫಿಲ್ಲಿಂಗ್ ದ ಗ್ಯಾಪ್ಸ್ ಬಿಟ್ವೀನ್ ದ ನಾಲೆಜ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್. ವೆರಿ ಈಸಿ ಕ್ವಶನ್. ಸಂಶೋಧನೆ ಯಾವಾಗಲೂ ಹಳೆಯ ಜ್ಞಾನವನ್ನು ಪರಿಶೀಲಿಸುವುದು, ಹೊಸ ಜ್ಞಾನವನ್ನು ಅನ್ವೇಷಿಸುವುದು, ಜ್ಞಾನದ ನಡುವಿನ ಅಂತರವನ್ನು ತುಂಬುವುದು, ಮೇಲಿನ ಎಲ್ಲ. ಎಸ್, ಹಿಯರ್ ದ ರಿಸರ್ಚ್ ಈಸ್ ಆಲ್ವೇಸ್. ಎಸ್, ಇಟ್ ವೆರಿಫೈ ದಿ ಓಲ್ಡ್ ನಾಲೆಜ್, it also explore new knowledge, it will add new knowledge to the existing knowledge, it also fill the gap between the knowledge. So option D, all of the above are the ಕರೆಕ್ಟ್ ಆನ್ಸರ್. ಸಂಶೋಧನೆ ಯಾವಾಗಲೂ ಹಳೆಯ ಜ್ಞಾನವನ್ನು ಪರಿಶೀಲನೆ ಮಾಡ್ತದೆ, ಹಳೆಯ ಜ್ಞಾನಕ್ಕೆ ಹೊಸ ಜ್ಞಾನವನ್ನು ಸೇರಿಸ್ತದೆ, ಜ್ಞಾನದ ನಡುವಿನ ಅಂತರವನ್ನು ತುಂಬಿಕೊಡ್ತದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. The next question is, validity of a research can be improved by option A, eliminating extraneous factors. Option B, taking the true representative sample of the population. Option C, both of the above measures. Option D, none of the above. ಸಂಶೋಧನೆಯ ಮಾನ್ಯತೆಯನ್ನು, ಎಸ್, ವ್ಯಾಲಿಡಿಟಿ ಅಂತಂದರೆ ಮಾನ್ಯತೆ, ಸಂಶೋಧನೆಯ ಮಾನ್ಯತೆಯನ್ನು ಇದರಿಂದ ಸುಧಾರಿಸಬಹುದು. ಬಾಹ್ಯ ಅಂಶಗಳನ್ನು ತೆಗೆದುಹಾಕುವುದು, ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದು, ಮೇಲಿನ ಎರಡು ಕ್ರಮಗಳು ಇವುಗಳಲ್ಲಿ ಯಾವುದೂ ಅಲ್ಲ. ಎಸ್, ವ್ಯಾಲಿಡಿಟಿ ಆಫ್ ಎ ರಿಸರ್ಚ್ ರೆಫರ್ಸ್ ಟು ಹೌ accurately a method measures what is intended to measure. Yes, validity of research means what we are going to measure. Yes, the accuracy, it will show the accuracy of the measurement. ನಾವು ಏನನ್ನ ಅಳತೆ ಮಾಡೋಕೆ ಹೋಗ್ತಾ ಇದ್ದೀವಿ ಅಥವಾ ನಾವು ಯಾವ ಒಂದು ಸಮಸ್ಯೆಗೆ ಉತ್ತರವನ್ನು ಫೈಂಡ್ ಮಾಡ್ತಾ ಇದ್ದೀವಿ ಅದು ಎಷ್ಟು ಸರಿಯಾಗಿದೆ ಎಂಬುದನ್ನು ನಾವೇನಂತೀವಿ? ವ್ಯಾಲಿಡಿಟಿ, ಸಂಶೋಧನಾ ಮಾನ್ಯತೆ. Yes, and if research has high validity, that means it produces results that correspond to real properties. ನಮ್ಮ ಈ ಒಂದು ಸಂಶೋಧನಾ ಮಾನ್ಯತೆ ಅಧಿಕವಾಗಿದ್ದರೆ ಅದರ ಅರ್ಥ ನಮ್ಮ ಈ ಒಂದು ಸಂಶೋಧನೆ ಉಪಯುಕ್ತವಾಗಿದೆ ಅಂತ ಅರ್ಥ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಆಫ್ ದಿ ಅಬೋವ್ ಮೆಜರ್ಸ್. ಮೇಲಿನ ಎರಡೂ ಕ್ರಮಗಳು ಕೂಡ ಅವಶ್ಯಕವಾಗಿವೆ. Yes, the next question is, an important practical issue to consider while designing a research project is option A, an interesting theoretical perspective. Option B, add to knowledge of the researcher only. Option C, availability of time and other resources. Option D, none of the above. ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಒಂದು ಪ್ರಮುಖ ಪ್ರಾಯೋಗಿಕ ಸಮಸ್ಯೆ ಅಂತಂದರೆ ಆಪ್ಷನ್ ಎ, ಆಸಕ್ತಿದಾಯಕ ಸೈದ್ಧಾಂತಿಕ ದೃಷ್ಟಿಕೋನ. ಆಪ್ಷನ್ ಬಿ, ಸಂಶೋಧಕರ ಜ್ಞಾನಕ್ಕೆ ಮಾತ್ರ ಸೇರಿಸಿ. ಆಪ್ಷನ್ ಸಿ, ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಈಸ್ ಅವೈಲಬಿಲಿಟಿ ಆಫ್ time and other resources. Yes, while addressing a practical issue, the researcher should consider time and other resources. ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸಬೇಕಾದ್ರೆ ಒಬ್ಬ ಸಂಶೋಧಕ ಸಮಯ ಮತ್ತು ಇತರ ಸಂಪನ್ಮೂಲಗಳನ್ನು ಲಭ್ಯತೆಯನ್ನು ಅಧ್ಯಯನ ಮಾಡಬೇಕಾಗ್ತದೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಬಿಬ್ಲಿಯೋಗ್ರಫಿ ಗಿವನ್ ಇನ್ ಅ ರಿಸರ್ಚ್ ರಿಪೋರ್ಟ್. Option A, helps those interested in further research and studying the problem from another angle. Option B, makes the report authentic.
ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಎಸ್, ಸಂಶೋಧನಾ ವರದಿಯಲ್ಲಿ ಈ ಗ್ರಂಥ ಸೂಚಿಯನ್ನು ಯಾವ ಕಾರಣಕ್ಕಾಗಿ ನೀಡಲಾಗ್ತದೆ? ಆಪ್ಷನ್ ಎ ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಮತ್ತು ಸಮಸ್ಯೆಯನ್ನು ಇನ್ನೊಂದು ಕೋನದಿಂದ ಅಧ್ಯಯನ ಮಾಡಲು ಸಹಾಯ ಮಾಡ್ತದೆ. ಆಪ್ಷನ್ ಬಿ ವರದಿಯನ್ನು ಅಧಿಕೃತವಾಗಿಸ್ತದೆ. ಆಪ್ಷನ್ ಸಿ ಎರಡೂ, ಆಪ್ಷನ್ ಬಿ ಡಿ ಮೇಲಿನ ಯಾವುದೂ ಅಲ್ಲ. Yes, here bibliography, it means bibliography refers to list of all the sources the researcher has used in his research work. Yes, bibliography shows all the sources of the data from where he has collected the data. Yes, bibliography ಗ್ರಂಥ ಸೂಚಿ ಅಂತಂದರೆ ಒಬ್ಬ ಸಂಶೋಧಕ ಯಾವ ವಿವಿಧ ಮೂಲಗಳಿಂದ ಈ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದಾನೆ ಎಂಬುದರ ಬಗ್ಗೆ ತೋರಿಸ್ತದೆ. ಬಿಬ್ಲಿಯೋಗ್ರಫಿ ಇನ್ಕ್ಲೂಡ್ ಆಥರ್ಸ್ ನೇಮ್ ಆ್ಯಂಡ್ ಆಲ್ಸೋ ಟೈಟಲ್ ಆಫ್ ದಿ ವರ್ಕ್. Yes, so here option C both A and B are correct. Bibliography will help the other people who are interested in the research and also makes the report authentic. ಈ ಒಂದು ಗ್ರಂಥ ಸೂಚಿ ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೂ ಕೂಡ ಸಹಾಯ ಮಾಡ್ತದೆ. ಇದರ ಜೊತೆಗೆ ವರದಿಯನ್ನು ಕೂಡ ಅಧಿಕೃತಗೊಳಿಸ್ತದೆ. ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. Then the next question is the best quality of a researcher is. ಸಂಶೋಧಕರ ಅತ್ಯುತ್ತಮ ಗುಣವೆಂದರೆ? ಆಪ್ಷನ್ ಎ ಕ್ಯೂರಿಯಾಸಿಟಿ, ಆಪ್ಷನ್ ಬಿ ಆಕ್ಟಿವ್ ಇಮ್ಯಾಜಿನೇಷನ್, ಆಪ್ಷನ್ ಸಿ ಅಬಿಲಿಟಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸಂಶೋಧಕರ ಅತ್ಯುತ್ತಮ ಗುಣ ಕುತೂಹಲ, ಸಕ್ರಿಯ ಕಲ್ಪನೆ, ಸಾಮರ್ಥ್ಯ, ಮೇಲಿನ ಎಲ್ಲ. ಎಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಎಸ್, ಕ್ಯೂರಿಯಾಸಿಟಿ, ಆಕ್ಟಿವ್ ಇಮ್ಯಾಜಿನೇಷನ್, ಎಬಿಲಿಟಿ ಆರ್ ದಿ ಕ್ವಾಲಿಟೀಸ್ ಆಫ್ ಗುಡ್ ರಿಸರ್ಚರ್. ಕುತೂಹಲ, ಸಕ್ರಿಯವಾದ ಕಲ್ಪನೆ, ಸಾಮರ್ಥ್ಯ ಎಲ್ಲವೂ ಕೂಡ ಸಂಶೋಧಕರ ಗುಣಗಳಾಗಿವೆ. Yes, then the next question is collective psychology of the whole period is a theory which option A can explain all phase of historical development, option B means the psychology of the whole society, option C means psychological approach of data collection, option D all of the above. ಇಡೀ ಅವಧಿಯ ಸಾಮೂಹಿಕ ಮನೋವಿಜ್ಞಾನವು ಒಂದು ಸಿದ್ಧಾಂತವಾಗಿದೆ. ಆಪ್ಷನ್ ಎ ಐತಿಹಾಸಿಕ ಅಭಿವೃದ್ಧಿಯ ಎಲ್ಲ ಹಂತಗಳನ್ನು ವಿವರಿಸಬಹುದು. ಆಪ್ಷನ್ ಬಿ ಇಡೀ ಸಮಾಜದ ಮನೋವಿಜ್ಞಾನ. ಆಪ್ಷನ್ ಸಿ ಡೇಟಾ ಸಂಗ್ರಹಣೆಯ ಮಾನಸಿಕ ವಿಧಾನ. ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ದಿಸ್ ಕ್ವಶನ್ ಐ ಹ್ಯಾವ್ ಕೆಪ್ಟ್ ಫಾರ್ ಯು ಫ್ರೆಂಡ್ಸ್. ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ. ಯು ಹ್ಯಾವ್ ಟು ಕಮೆಂಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್. ಈ ಪ್ರಶ್ನೆಗೆ ಉತ್ತರವನ್ನು ನೀವೆಲ್ಲ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ಸೊ ಇದರಿಂದ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ನಿಮಗೆ ಗೊತ್ತಾಗ್ತದೆ. So I wish all the best to all. And friends, if you are preparing for Gulbarga University PhD entrance test, you can join our crash course where you will get full syllabus notes plus 10 mock tests. Yes, ನೀವೇನಾದರೂ ಈ ಗುಲ್ಬರ್ಗಾ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ನೀವು ನಮ್ಮ ಕ್ರ್ಯಾಶ್ ಕೋರ್ಸನ್ನು ಸೇರ್ಕೊಳ್ಬೋದು. ಇಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ನೋಟ್ಸನ್ನು ನೀಡಲಾಗ್ತದೆ. ಅದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ. ಇದ್ರ ಜೊತೆಗೆ ಫುಲ್ ಸಿಲೆಬಸ್ ಮಾಕ್ ಟೆಸ್ಟ್ಗಳನ್ನು ಕೂಡ ನಿಮಗೆ ನೀಡಲಾಗ್ತದೆ. ನೀವು ಯಾವಾಗ ಹೆಚ್ಚಿನ ಸಂಖ್ಯೆ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗ್ತೀರಿ, ನೀವು ಪರೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಲು ನಿಮಗೆ ತುಂಬಾ ಸಹಾಯವಾಗ್ತದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಆ್ಯಂಡ್ ಥ್ಯಾಂಕ್ ಯು.